ಸ್ನೇಹಿತರೆ, ಕೆಲವೊಂದು ಸಲ ಕೆಲವು ಆಟಗಾರರ, ಕೆಲವು ಕೋಚ್ಗಳ ಕಮಿಟ್ಮೆಂಟ್ ತುಂಬ ಜನಕ್ಕೆ ಇಷ್ಟವಾಗುತ್ತೆ. ಅದರಲ್ಲೂ ಈ ಬಾರಿ ರಾಹುಲ್ ದ್ರಾವಿಡ್ ಅವರ ಕಮಿಟ್ಮೆಂಟ್ ನೋಡಿ ಇಡೀ ಕ್ರಿಕೆಟ್ ಜಗತ್ತೇ ಬೇಷ್ ಅಂತ ಹೇಳ್ತಾ ಇದೆ. ಅವರು ಆಗಿರುವಂಥ ಒಂದು ಅಪಘಾತದಿಂದ ಕಾಲಿನ ನೋವಿನಲ್ಲಿದ್ದಾರೆ. ಅವರ ಕಾಲಿಗೆ ಸರ್ಜರಿ ಆಗಿದೆ, ಕಾಲಿಗೆ ಪ್ಲಾಸ್ಟರ್ಗಳನ್ನು ಕೂಡ ಹಾಕಿದ್ದಾರೆ. ಹೀಗಾಗಿ ಅವರಿಗೆ ನಡೆದಾಡೋದಕ್ಕೆ ಆಗೋದಿಲ್ಲ. ಅವರು ಓಡಾಡಬೇಕು ಅಂದರೆ ವೀಲ್ ಚೇರ್ನಲ್ಲೇ ಓಡಾಡಬೇಕು. ಆದರೂ ಕೂಡ ಈ ಬಾರಿ ಅವರು ರಾಜಸ್ಥಾನದ ಕೋಚಿಂಗ್ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಾರೆ. ವೀಲ್ ಚೇರ್ನಲ್ಲೇ ಬಂದು ಡಗ್ಔಟ್ನಲ್ಲಿ ಕುತ್ಕೊಳ್ತಾರೆ, ವೀಲ್ ಚೇರ್ನಲ್ಲೇ ಆಟಗಾರರಿಗೆ ಪ್ರಾಕ್ಟೀಸ್ ಮಾಡಿಸ್ತಾರೆ. ಹೀಗೆ ರಾಹುಲ್ ದ್ರಾವಿಡ್ ಅವರ ಈ ಕಮಿಟ್ಮೆಂಟನ್ನು ನೋಡಿ ಇಡೀ ಜಗತ್ತೇ ಬೆರಗಾಗಿದೆ. ಹೀಗೂ ಕೂಡ ಇರಬಹುದಾ? ನಾವೆಲ್ಲ ಆಗಿದ್ದರೆ ರೆಸ್ಟ್ ಮಾಡ್ತಾ ಇದ್ವಿ, ಅಯ್ಯೋ ದೇವರೇ ಕಾಲೊಮ್ಮೆ ಸರಿಯಾಗಿದ್ದರೆ ಸಾಕಿತ್ತು, ಮುಂದಿದ್ದೆಲ್ಲ ಮುಂದೆ ನೋಡೋಣ ಅಂತ ನಾವೆಲ್ಲ ಅಂದ್ಕೊಳ್ತಾ ಇದ್ವಿ. ಆದರೆ ರಾಹುಲ್ ದ್ರಾವಿಡ್ ಹಾಗಲ್ಲ. ತನಗೆ ಕೊಟ್ಟಂತಹ ಜವಾಬ್ದಾರಿಯನ್ನು ಎಂತಹ ಸಮಯ ಬಂದರೂ ನಿಭಾಯಿಸುತ್ತೇನೆ ಅಂತ ತೋರಿಸಿದ್ದಾರೆ. ಆದರೆ ಕೆಲವರು ಇದರಲ್ಲೂ ಕೂಡ ಕೊಂಕು ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ. ರಾಹುಲ್ ದ್ರಾವಿಡ್ ಚೆನ್ನೈ ವಿರುದ್ಧದ ಪಂದ್ಯಾಟ ನಡೆಯೋದಕ್ಕಿಂತ ಮುಂಚೆ ಪಿಚ್ಚನ್ನು ಇನ್ಸ್ಪೆಕ್ಷನ್ ಮಾಡೋದಕ್ಕೆ ಹೋಗ್ತಾರೆ. ಗೊತ್ತು ನಡೆದಾಡೋಕ್ಕಾಗೋದಿಲ್ಲ, ಹೀಗಾಗಿ ವೀಲ್ ಚೇರ್ನಲ್ಲೇ ಅಲ್ಲಿಗೆ ಹೋಗಿದ್ರು. ಕಾಮೆಂಟ್ರಿ ಮಾಡುವಂಥ ಸಂದರ್ಭದಲ್ಲಿ ಈ ದೃಶ್ಯಗಳನ್ನು ತೋರಿಸಲಾಗುತ್ತೆ. ಸಂಜಯ್ ಮಾಂಜೇಕರ್ ಇನ್ನೊಬ್ಬ ಕಾಮೆಂಟೇಟರ್ ಇದರ ಬಗ್ಗೆ ಮಾತನಾಡ್ತಾ ಇರ್ತಾರೆ. ಕಮಿಟ್ಮೆಂಟ್ಗೆ ಏನು ಹೇಳಬೇಕು ರಾಹುಲ್ ದ್ರಾವಿಡ್, ಇಂತಹ ಕಮಿಟ್ಮೆಂಟ್ ನಾನು ಬೇರೆಲ್ಲೂ ಕೂಡ ನೋಡಿರಲಿಲ್ಲ ಅಂತ ಅವರಿಬ್ಬರು ಮಾತನಾಡ್ತಾ ಇರಬೇಕಾದ್ರೆ ಮತ್ತೊಬ್ಬ ಕಾಮೆಂಟ್ರಿಯೇ ಬಾರದ ಒಬ್ಬ ಕಾಮೆಂಟೇಟರ್ ನಮ್ಮ ಕಮೆಂಟ್ರಿ ಪ್ಯಾನಲಲ್ಲಿ ಇದ್ದಾರೆ. ಅವ್ರು ಬೇರೆ ಯಾರು ಅಲ್ಲ, ರಾಯುಡು ಇಲ್ಲೂ ಕೂಡ ಕೊಂಕು ತೆಗೆದಿದ್ದಾರೆ. ಇದೆಲ್ಲ ಸರಿ, ಕಮಿಟ್ಮೆಂಟ್ ಎಲ್ಲ ಸರಿ, ಆದರೆ ವೀಲ್ ಚೇರ್ನಲ್ಲಿ ಹೋಗಿ ಪಿಚ್ಚನ್ನು ಇನ್ಸ್ಪೆಕ್ಷನ್ ಮಾಡೋದಕ್ಕೆ ಅವಕಾಶ ಇದೆಯಾ? ಕಾನೂನಿನ ಪ್ರಕಾರ ಅದು ಸರಿಯಾ? ವೀಲ್ ಚೇರ್ನಲ್ಲಿ ಪಿಚ್ನವರೆಗೂ ಹೋಗ್ಬೋದು ಅಥವಾ ಪಿಚ್ನ ಒಳಗೆ ಹೋಗಬಹುದಾ ಅಂತ ಇಲ್ಲೂ ಕೂಡ ರಾಯುಡು ಒಂದು ರೀತಿ ಕೊಂಕು ರೀತಿಯ ಮಾತುಗಳನ್ನು ಆಡಿದ್ದಾರೆ. ರಾಯುಡು ಎಲ್ಲ ವಿಚಾರದಲ್ಲೂ ಹೀಗೆ ಬಿಡಿ. ಇರ್ಫಾನ್ ಪಠಾಣ್ ಅವರನ್ನು ಯಾವ ಕಾರಣಕ್ಕಾಗಿ ಕಾಮೆಂಟ್ರಿಯಿಂದ ತೆಗೆದಿದ್ದಾರೋ ಗೊತ್ತಿಲ್ಲ. ಆದರೆ ಇಂತಹ ಕಾಮೆಂಟೇಟರ್ಗಳು ಇನ್ನೂ ಕೂಡ ಇದ್ದಾರಲ್ಲ, ಇವ್ರ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಒಳ್ಳೆಯದರಲ್ಲಿ ಒಳ್ಳೆತನವನ್ನು ಕಾಣೋದು ಬಿಟ್ಟು ಎಲ್ಲಿ ತಪ್ಪುಗಳಿದ್ದಾವೆ ಅನ್ನೋದನ್ನು ರಾಯುಡು ಈಗಲೂ ಕೂಡ ಹುಡುಕ್ತಾ ಇದ್ದಾರೆ. ರಾಯುಡು ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಕಾಮೆಂಟ್ ಮಾಡಿ.